ರೈತರಿಗೆ ನಮಸ್ಕಾರ. ಈ ಯುಗಾದಿ ಹಬ್ಬಕ್ಕೆ ಬಂಪರ್ ಆಫರ್ ಅನ್ನ ದೋಟಿ ಪಾಯಿಂಟ್ ಕೊಡ್ತಾ ಇದೆ. ಇದೇನ್ ಗೊತ್ತಾ? ಸ್ಕ್ರಾಚ್ ಕಾರ್ಡ್. 30 ಅಡಿ, 40 ಅಡಿ, 60 ಅಡಿ, 70 ಅಡಿ, 80 ಅಡಿ ಈ ಯಾವ ಅಡಿದಾದ್ರೂ ದೋಟಿಯನ್ನ ನೀವು ಖರೀದಿಸಿದ್ರೆ ನಿಮಗೊಂದು ಸ್ಕ್ರಾಚ್ ಕಾರ್ಡ್ ಸಿಗುತ್ತೆ. ಈ ಸ್ಕ್ರಾಚ್ ಕಾರ್ಡ್ ನ ದೇವ್ರ ನೆನ್ಪ್ ಮಾಡಿ ಸ್ಕ್ರಾಚ್ ಮಾಡಿ ನಿಮಗೆ ಹೊಡೆದೇ ಹೊಡೆಯುತ್ತೆ. ಒಂದಿಲ್ಲ ಅಂದ್ರೆ ಒಂದು ಲಕ್ಕು. ಈ ಸ್ಕ್ರಾಚ್ ಕಾರ್ಡ್ ಅಲ್ಲಿ ಯಾವುದೇ ಕಾರಣಕ್ಕೂ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಇರೋದೇ ಇಲ್ಲ. ಪ್ರತಿ ಸ್ಕ್ರಾಚ್ ಕಾರ್ಡ್ ಅಲ್ಲೂ 500 ರೂಪಾಯಿಂದ ಹಿಡಿದು 10,000ವರೆಗೂ ನಿಮಗೆ ಕ್ಯಾಶ್ ಬ್ಯಾಕ್ ಬರೋ ಸಾಧ್ಯತೆ ಇರ್ತದೆ. ಇಲ್ಲ ಈ ದೋಟಿಗೆ ಬೇಕಾದಂತ ಎಲ್ಲ ಆಕ್ಸೆಸರೀಸ್ ಕೂಡ ಸಿಗ್ತದೆ. ಇಲ್ಲ ದೋಟಿನೇ ಸಿಕ್ಕಿದ್ರು ಸಿಕ್ಬಹುದು. ನೀವು ಮಾಡ್ಬೇಕಾಗಿದ್ದು ಇಷ್ಟೇ, ಈ ಯುಗಾದಿ ಹಬ್ಬಕ್ಕೆ ಈ ಕೂಡಲೇ ನೀವು ಒಂದು ದೋಟಿಯನ್ನ ಖರೀದಿಸಬೇಕು. ಅದು ಒಳ್ಳೆ ಪ್ರೈಸ್ ಅಲ್ಲಿ ಬೆಸ್ಟ್ ಆಫರ್ ಅಲ್ಲಿ ನಡೀತಾ ಇದೆ. ಜೊತೆಗೆ ಒಂದು ಸ್ಕ್ರಾಚ್ ಕಾರ್ಡ್ ಕೂಡ ನಿಮಗೆ ಸಿಗ್ತದೆ. ಇನ್ಯಾಕ್ ತಡ ಮಾಡ್ತೀರಾ? ಈ ನಂಬರಿಗೆ ಕಾಲ್ ಮಾಡಿ ಈ ಯುಗಾದಿ ಹಬ್ಬವನ್ನ ಅದ್ಭುತವಾಗಿ ದೋಟಿ ಪಾಯಿಂಟ್ ಜೊತೆಗೆ ಆಚರಿಸಿ. ದೋಟಿ ಪಾಯಿಂಟ್ ತುಮಕೂರು ಗುಬ್ಬಿಗೇಟ್ ಸರ್ಕಲ್ ಅಲ್ಲಿ ರಿಂಗ್ ರೋಡ್ಗೆ ಎಂಟ್ರಿ ಆಗ್ತಿದ್ದಂಗೆ ನಮ್ ಶಾಪ್ ಇದೆ. ನೀವು ನೇರವಾಗಿ ಬರ್ಬೋದು. ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ನಂಬರಿಗೆ ಫೋನ್ ಮಾಡಿ ಎಲ್ಲಾ ಡೀಟೇಲ್ಸ್ ನ ತಿಳ್ಕೊಬಹುದು. ಆಲ್ ಇಂಡಿಯಾ ನೀವು ಎಲ್ಲಿಂದನೇ ಬುಕ್ ಮಾಡಿ ಅಲ್ಲಿಗೆ ನಾವು ದೋಟಿಯನ್ನ ಕಳಿಸ್ಕೊಡುವಂತಹ ಒಂದು ವ್ಯವಸ್ಥೆಯನ್ನ ನಮ್ಮಲ್ಲಿ ಇಟ್ಕೊಂಡಿದ್ವಿ. 30 ಅಡಿ ದೋಟಿ ಇದು. ಯಾವುದೇ ರೀತಿಯ ವೆಯ್ಟ್ ಇಲ್ಲ ಸರ್. ನೋಡಿ, ಬರೀ ಎರಡು ಬೆರಳಲ್ಲಿ ನೋಡಿ, 2 ಬೆರಳಲ್ಲಿ 30 ಅಡಿ ಹೈಟಲ್ಲಿ ಆಗೋ ಕೆಲಸವನ್ನ ನಾವು ಬರೀ 2 ಬೆರಳಲ್ಲಿ ಮಾಡ್ತೀವಿ ಅಂದ್ರೆ ಇದ್ರ ವೆಯ್ಟ್ ಎಷ್ಟಿರ್ಬೋದು ನೀವು ಥಿಂಕ್ ಮಾಡಿ ಸರ್. ಪಚ್ಚ ಅಂತ ಹೇಳಿ ಬಿದ್ದು ಎಲ್ಲಾ ಕಾಯಿಗಳು ಒಂದೊಂದು ಮೂಲೆ ಸೇರ್ಬಿಡ್ತವೆ ತೋಟದ್ದು. ಬಟ್ ಅದು ಯಾವುದು ಆಗಬಾರ್ದು ಅಂದ್ರೆ ಜಸ್ಟ್ ಇದನ್ನ ಹಿಡಿದ್ರೆ ಸಾಕು. ಹಲೋ, ನಮಸ್ತೆ, ಆರಾಮಿದ್ದೀರಾ ಸರ್? ನಾನು ಮೋಹನ್ ನೆನ್ನಾರ್ಪುರ ಅಂತ ಹೇಳಿ ತುಮಕೂರಿನ ಗುಬ್ಬಿ ಸರ್ಕಲ್ ಅಲ್ಲಿರುವಂತಹ ದೋಟಿ ಪಾಯಿಂಟ್ನ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಸ್ಬೇಕು ಅಂತ ಹೇಳಿ ನಿಮ್ಮನ್ನ ಕರೀತಾ ಇದ್ದೀನಿ. ಆ ಮೂಲಕ ನಮ್ಮೆಲ್ಲ ರೈತ ಮಿತ್ರರಿಗೂ ದೋಟಿಯ ಬಳಕೆ ಹೇಗೆ, ದೋಟಿಯಿಂದ ಏನೇನೆಲ್ಲ ಉಪಕಾರ ಇದೆ, ದೋಟಿ ಯಾಕೆ ಬೇಕು, ಎಲ್ಲ ವಿಚಾರವನ್ನ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ದೋಟಿ ಪಾಯಿಂಟ್ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ದಯಮಾಡಿ ದೋಟಿ ಪಾಯಿಂಟ್ ಒಳಗೆ ಬರ್ಬೋದಾ? ಒಂದು 30 ಅಡಿಯಿಂದ 80 ಅಡಿವರೆಗೂ ಪ್ಯೂರ್ ಫೈಬರ್ ಕಾರ್ಬನ್ ಮೆಟೀರಿಯಲ್ ಅಲ್ಲಿ ಮಾಡಿರುವಂತಹ ದೋಟಿಗಳು ಸಿಗ್ತವೆ. ಇದರಲ್ಲಿ ನಿಮಗೆ 30 ಅಡಿ ಬಳಸ್ಬೋದು, 40 ಅಡಿ ಬಳಸ್ಬೋದು, 60 ಅಡಿ ಬಳಸ್ಬೋದು, 70 ಅಡಿ, 80 ಅಡಿ, ನಿಮಗೆ ಯಾವ ಸೈಜಿಂದ ಬೇಕು. ಕೆಲವ್ರದ್ದು ಚಿಕ್ಕ ಚಿಕ್ಕ ಮರಗಳಿರ್ತವೆ, ಅವರಿಗೆ ದೊಡ್ಡ 80 ಅಡಿ ಅವಶ್ಯಕತೆ ಇರಲ್ಲ. ಅಂಥ ಟೈಮಲ್ಲಿ ಈ ಚಿಕ್ಕ ತೊಗೋಬೋದು ಸಣ್ಣ ಮರಗಳಿದ್ದಾಗ. ಇಲ್ಲಪ್ಪ ನಮ್ಮ ಮರಗಳು ದೊಡ್ಡದಿದೆ ಅಥವಾ ಫ್ಯೂಚರ್ನ ಥಿಂಕ್ ಮಾಡ್ತೀನಿ 80 ಅಡಿದು ತೊಗೊಂಡು ಇಟ್ಕೊಳ್ತೀನಿ ಅಂದವರು 80 ಅಡಿ ತೊಗೊಂಡ್ರು 30 ಅಡಿ ಮರಕ್ಕೂ ಅದನ್ನು ಬಳಸ್ಕೋಬೋದು. ಈ ಡಿಫ್ರೆನ್ಸಸ್ ಇಷ್ಟೇನೆ. ನೀವು ಬಿದ್ರು ದೋಟಿ ತೊಗೊಂಡಾಗ ಕೇವಲ 30 ಅಡಿ ಮರಕ್ಕೆ 30 ಅಡಿದೇ ದೋಟಿ, 50 ಅಡಿ ಮರಕ್ಕೆ 50 ಅಡಿದೇ ದೋಟಿ, 80 ಅಡಿ ಮರಕ್ಕೆ 80 ಅಡಿದೇ ದೋಟಿಯನ್ನು ಬಳಸಬೇಕಾಗ್ತದೆ. ಇಲ್ಲ ಅವ್ರು 3 4 ಕ್ಯಾರಿ ಮಾಡಬೇಕು. ಕ್ಯಾರಿ ಮಾಡೋಕ್ಕೆ ಮತ್ತೆ ನೀವು ಗಾಡಿಯಲ್ಲೋ ಟ್ರ್ಯಾಕ್ಟ್ರಲ್ಲೋ ತೊಗೊಂಡು ಹೋಗಬೇಕು. ಮತ್ತೆ 5-6 ಜನ ಕಟ್ಟಕ್ಕೂ ಟೈಮು, ಹೊತ್ಕೊಂಡು ಹೋಗೋಕೆ ಟೈಮು, ಅಲ್ಲಿ ಇಳಿಸೋಕೆ ಟೈಮು. ಇದು ಹಾಗಲ್ಲ. ನಿಮಗೆ ಹೆಚ್ಚು ಅಂತಂದ್ರೆ 8 to 10 ಫೀಟ್ ಉದ್ದ ಬರ್ತದೆ. ನೀವು ಆರಾಮಲ್ಲಿ ಕಾರಲ್ಲೇ ಎಲ್ಲ ಇಟ್ಕೊಂಡು ಹೋಗ್ಬಿಡ್ಬೋದು. ಆಮೇಲೆ ಅದರಲ್ಲಿ ದಿ ಬೆಸ್ಟ್ ಲಾಕ್ ಸಿಸ್ಟಮ್ಗಳನ್ನ ನಮ್ಮ ದೋಟಿ ಪಾಯಿಂಟಲ್ಲೇ ಸಿಗ್ತಾ ಇದೆ. ಈ ದೋಟಿ ಜೊತೆಗೇನೆ ಲಾಕ್ಗಳಿರ್ಬೋದು, ಅದಕ್ಕೆ ಬಳಸೋಂಥ ಒಂದೊಂದು ಸ್ಕ್ರೂಗಳಿರ್ಬೋದು, ಪ್ರತಿಯೊಂದು ನಾವು ಅವರಿಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಇದು ತುಮಕೂರಿನ ಗುಬ್ಬಿಗೇಟ್ ಸರ್ಕಲ್ ಆ ಸಿಗ್ನಲ್ ಇದೆ. ಸಿಗ್ನಲ್ ಪಕ್ಕದಲ್ಲೇ ನಮ್ದಿರೋದ್ರಿಂದ ಬೆಂಗಳೂರು ಹೋಗೋರಿಗೆ, ಬೆಂಗಳೂರಿಂದ ಊರ ಕಡೆ ಹೋಗೋರಿಗೆ ಎಲ್ರಿಗೂ ಹತ್ತಿರದಲ್ಲೇ ನಾವು ಸಿಗಬೇಕು ಅನ್ನೋದೊಂದು ಥಾಟಲ್ಲಿ ಈ ದೋಟಿ ಪಾಯಿಂಟ್ನ ಮಾಡಿದ್ದೀವಿ. ಆಲ್ರೆಡಿ ತುಂಬ ಚೆನ್ನಾಗಿ ನಡೀತಾ ಇದೆ. ದಿನಕ್ಕೆ ನಮಗೆ ಹೆಂಗಿಲ್ಲ ಅಂತಂದು 10-12 ಜನ ಕಸ್ಟಮರ್ ಬರ್ತಾನೆ ಇರ್ತಾರೆ. ವೀಕೆಂಡಲ್ಲಂತೂ ಅಂದರೆ 8, 8:30, 9 ತನಕ ನಮ್ಮ ದೋಟಿ ಪಾಯಿಂಟ್ ಓಪನ್ ಇರುತ್ತೆ. ಆಲ್ ಕರ್ನಾಟಕ ಅಲ್ಲ, ಆಲ್ ಇಂಡಿಯಾ ನೀವು ಎಲ್ಲಿಂದನೇ ಬುಕ್ ಮಾಡಿ ಅಲ್ಲಿಗೆ ನಾವು ದೋಟಿಯನ್ನು ಕಳಿಸ್ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಮ್ಮಲ್ಲಿ ಇಟ್ಕೊಂಡಿದ್ವಿ. ನೀವು ಜಸ್ಟ್ ಫೋನ್ ಮಾಡಿ ನಿಮ್ಮ ಅಡ್ರೆಸ್ ಹೇಳಿ ನಿಮ್ಮ ಎನ್ಕ್ವೈರಿ ಕಳಿಸಿದ್ರೆ ಸಾಕು. ಅದಕ್ಕೆ ಏನು ಮಾಡಬೇಕು ಏನು ಅಂತ ನಮ್ಮ ಬ್ಯಾಕ್ ಎಂಡ್ ಟೀಮು ಹೇಳುತ್ತೆ, ತಿಳಿಸುತ್ತೆ. ಮತ್ತು ಇನ್ನೂ ಒಂದಂತಂದರೆ ನಮ್ಮಲ್ಲಿ 2 ಕ್ವಾಲಿಟಿಯ ದೋಟಿಗಳು ಸಿಗ್ತದೆ. ಪ್ರೀಮಿಯರ್ ಆ್ಯಂಡ್ ಪ್ರೀಮಿಯರ್ ಪ್ಲಸ್ ಅಂತ. ಅವರೇಜ್ ಜನರಿಗೆ ಅಥವಾ ತೀರಾ ಬಳಕೆ ಇಲ್ಲಪ್ಪ ನನಗೆ ಪ್ರೀಮಿಯರ್ ಸಾಕು ಅನ್ನೋರಿಗೂ ಕೂಡ ಸಿಗ್ತದೆ. ಇಲ್ಲಪ್ಪ ನಾನು ಡೈಲಿ ಕೊನೆಗಾರ, ನಾನು ದಿನ ಕೊನೆ ತೆಗೆಯಕ್ಕೆ ಹೋಗ್ತೀನಿ, ದಿನ ನಾನು ಅದರಲ್ಲೇ ವರ್ಕ್ ಮಾಡ್ತೀನಿ, ಸೊ ಬಾಡಿಗೆ ತೊಗೊಳ್ತೀನಿ, ನನಗೆ ಒಂದು ಸ್ವಲ್ಪ ಒಳ್ಳೆ ಮೆಟೀರಿಯಲ್ ಬೇಕು ಅಂದಾಗ ಸ್ವಲ್ಪ ಹಣದಲ್ಲಿ ವೇರಿಯೇಷನ್ ಮಾಡಿ ಕ್ವಾಲಿಟಿಯಲ್ಲಿ ದಿ ಬೆಸ್ಟನ್ನ ಕೊಡ್ತಾ ಇದ್ದೀವಿ. ಆಮೇಲೆ ಸರ್ ಎಲ್ಲರಿಗೂ ಒಂದು ಗಾಸಿಪ್ ಇದೆ. ಈ ದೋಟಿನ ಮ್ಯಾನುಫ್ಯಾಕ್ಚರ್ ನಾವು ಇಂಡಿಯಾದಲ್ಲಿ ಮಾಡ್ತೀವಿ, ಅಲ್ಲಿ ಮಾಡ್ತೀವಿ, ಇಲ್ಲಿ ಮಾಡ್ತೀವಿ. ನೆವರ್, ಎಲ್ಲೂ ಇಲ್ಲ. ಎಲ್ಲರೂ ಕೂಡ ಹೊರಗಡೆಯಿಂದನೇ ಇಂಪೋರ್ಟ್ ಮಾಡಿ ಇಲ್ಲಿ ಸೇಲ್ ಮಾಡ್ತಾ ಇರೋದು. ಅದು ತುಂಬ ಕ್ಲಾರಿಟಿ ಇರಲಿ. ಕೆಲವು ಟೈಮ್ ಸಬ್ಸಿಡಿ ಇದ್ದಾಗ ಸಬ್ಸಿಡಿಯಲ್ಲೂ ಕೊಡ್ತೀವಿ. ಸಬ್ಸಿಡಿ ಇಲ್ಲ ಅಂದರೆ ಸಬ್ಸಿಡಿ ಬರೋ ತನಕ ವೆಯ್ಟ್ ಮಾಡಿ ಅಂತೀವಿ. ಪ್ರೀ ಬುಕ್ಕಿಂಗ್ ಕೂಡ ಮಾಡ್ಕೊಳ್ತೀವಿ ನಾವು. ಮೊದಲೇ ಬುಕ್ಕಿಂಗ್ ಮಾಡಿಕೊಂಡು ಇವತ್ತೇನೋ ಆಫರ್ ಬಿಟ್ಟಿದ್ದೀವಿ. ಈ ಆಫರಲ್ಲಿ ನೀವು ಬುಕ್ ಮಾಡಿ ಇಟ್ಕೊಬಿಟ್ರೆ ನಿಮಗೆ ಫಿಕ್ಸ್ಡ್ ಒಂದು ದೋಟಿ, ಆ ದೋಟಿ ಸೀಸನ್ ಬಂದಾಗ ಅಥವಾ ಇದು ಬಂದಾಗ ನೀವು ತೊಗೊಂಡು ಹೋಗುವಂಥ ಆಪ್ಷನ್ ಕೂಡ ನಮ್ಮಲ್ಲಿ ಇರ್ತದೆ. ಇವತ್ತೇ ನೀವು ಇವತ್ತಿನ ಪ್ರೈಸ್ಗೆ ಇನ್ ಕೇಸ್ ಆಫ್ ಮುಂದೆ ರೈಸ್ ಆಗ್ಬೋದು, ಆ ಥರ ಎಲ್ಲ ಸಾಧ್ಯತೆ ಆಗಬಾರ್ದು ಅನ್ನೋದಕ್ಕೆ ಇವತ್ತೇ ಇದು ಮಾಡ್ಕೋಬೋದು. ನೀವು ನೋಡ್ತಾ ಇದ್ದೀರಾ ಇಲ್ಲಿ 30 ಅಡಿ ದೋಟಿ ಇದು. ಯಾವುದೇ ರೀತಿಯ ವೆಯ್ಟ್ ಇಲ್ಲ ಸರ್. ನೋಡಿ, ಬರೀ 2 ಬೆರಳಲ್ಲಿ ನೋಡಿ,
2 ಬೆರಳಲ್ಲಿ 30 ಅಡಿ ಹೈಟಲ್ಲಿ ಆಗೋ ಕೆಲಸವನ್ನ ನಾವು ಬರೀ 2 ಬೆರಳಲ್ಲಿ ಮಾಡ್ತೀವಿ ಅಂದ್ರೆ ಇದ್ರ ವೆಯ್ಟ್ ಎಷ್ಟಿರ್ಬೋದು ನೀವು ಥಿಂಕ್ ಮಾಡಿ ಸರ್. ನೀವು ಮನೆ ಮೂಲೆಯಲ್ಲಿರೋ ಬಲೆ ಗುಡ್ಸೋಕ್ಕೂ ಇದು ಬಳಸ್ಬೋದು ಇದಕ್ಕೆ ಮೇಲ್ಗಡೆ ಕಟ್ಕೊಂಡು. ಎರಡನೇದು ಮನೆ ತನಕೇನೋ ಪಪಾಯ ಕುಯ್ಬೇಕು, ಸೀಬೆ ಹಣ್ಣು ಕುಯ್ಬೇಕು ಅಥವಾ ಇನ್ನೇನೋ ಹಣ್ಣು ಕುಯ್ಯಕ್ಕೂ ಇಂಥದ್ದೊಂದು 30 ಅಡಿ ದೋಟಿ ಇದ್ಬಿಟ್ರೆ ಇನ್ನೊಬ್ಬರ ಮೊರೆ ಹೋಗೋ ಅವಶ್ಯಕತೆನೇ ಇಲ್ಲ. ಮರ ಹತ್ತಿ, ಮರದಿಂದ ಕೈ ಜಾರಿ, ಅಲ್ಲಿಂದ ಕೆಳಗೆ ಬಿದ್ದು ಅದು ಇನ್ನೇನೇನೇನು ಆಗೋ ಬದಲಿ ಕೆಳಗೆ ನಿಂತ್ಕೊಂಡು ದೋಟಿಯಲ್ಲೇ ಇದು ಮಾಡ್ಬೋದು. ಆಮೇಲೆ ಮನೇಲಿ ಎಲ್ಲೋ ಒಂದು ಮೂಲೆಯಲ್ಲಿ ನೀವು ಕಸ್ಪರ್ಕೇನೋ ಅಥವಾ ಏನೋ ಇಡ್ತಿರಲ್ಲ, ಅಷ್ಟೇ ಇದಕ್ಕೇನೋ ಎಲ್ಲೋ ಬೇರೆ ಜಾಗ ಬೇಕು ಅಂತ ಎಲ್ಲ ಆ ಥರದ್ದು ಏನು ಸಮಸ್ಯೆನೇ ಇಲ್ಲ. ಎಲ್ಲಿ ಬೇಕಾದ್ರೂ ಇಟ್ಕೋಬೋದು ನೀವು. ಇನ್ನು ಸ್ವಲ್ಪ ಕಮರ್ಷಿಯಲ್ ಪರ್ಪಸ್ ಹೋಗ್ತೀರ ಅಂದರೆ 30 ಅಡಿ ಬೇಡ, ಒಂದು ಸ್ವಲ್ಪ ದೊಡ್ಡದು 40 ಅಡಿ, ಅದರಲ್ಲೇ ನೆಕ್ಸ್ಟು 70 ಅಡಿ, 60 ಅಡಿ, 80 ಅಡಿ ಅಂತಂದರೆ ನಿಮಗೆ ಹೌದು 80 ಅಡಿ ಮ್ಯಾಕ್ಸಿಮಮ್ಮು. ಮತ್ತು ನಾವೊಂದು 5 ಅಡಿ 6 ಅಡಿ ಎತ್ತಿದ್ರೆ 80-85 ಅಡಿವರೆಗೂ ರೀಚ್ ಆಗುವಂಥ ಸಾಧ್ಯತೆ ಇರ್ತದೆ. ದೊಡ್ಡ ದೊಡ್ಡ ಆಫೀಸ್ಗಳಲ್ಲಿ ಮುಂದ್ಗಡೆ ಗ್ಲಾಸ್ಗಳಿರುತ್ತೆ, ಅದನ್ನು ಒರ್ಸೋಕ್ಕೂ ಕೂಡ ಈ ದೋಟಿ ಅವಶ್ಯಕತೆ ಇದೆ. ಆ ಗ್ಲಾಸ್ಗಳನ್ನು ಒರ್ಸಕ್ಕಿರ್ಬೋದು. ಮತ್ತು ಭಾಳ ಜನ ಲೈನ್ ಮ್ಯಾನ್ಗಳು ಇದನ್ನು ಬಳಸ್ತಾರೆ. ಈ ಲೈನ್ಗಳನ್ನು ಸವರೋದು, ಕಟ್ ಮಾಡೋದು ಅಥವಾ ಲೈನಿಗೆ ಏನೋ ತಾಗ್ತಾ ಇದೆ ಅಂತಂದರೆ ಇದರಲ್ಲಿ ಇದು ಮಾಡ್ತಾರೆ. ಹಾಗಂತ ಕರೆಂಟ್ ಹೊಡೆಯಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಖಂಡಿತ ಕರೆಂಟ್ ಎಲ್ಲ ದೋಟಿಯಲ್ಲೂ ಹೊಡೆಯುತ್ತೆ, ಕರೆಂಟ್ ಪಾಸ್ ಆಗುತ್ತೆ. ನೋಡಿ, ದೋಟಿ ಸೇಫ್ ಆಗಿ ಯೂಸ್ ಮಾಡಬೇಕು. ಇದು ಪವರ್ ಪ್ರೂಫ್ ಇರ್ಬೋದು, ಬಟ್ ಇಲ್ಲಿಂದ ಒಂದು ಲೈನ್ ನೀರು ಇಳಿದು ಬಂದಿರ್ತು ಅಂದ್ಕೊಳ್ಳಿ, ಇಲ್ಲಿ ಟಚ್ ಆದರೆ ಆ ನೀರು ಕಂಟಿನ್ಯೂಟಿ ನನ್ನ ಕೈವರೆಗೂ ಬಂತು ಅಂದರೆ 100% ಕರೆಂಟ್ ಹೊಡೆಯುತ್ತೆ. ಹಾಗಾಗಿ ನೀವು ಲೈನೆಲ್ಲ ಆಫ್ ಮಾಡ್ಕೊಂಡು, ನಮ್ಮೆಲ್ಲ ಕೊನೆಗಾರರು ದೋಟಿಯಲ್ಲಿ ಕೆಲಸ ಮಾಡೋರು ಎಲ್ಲರೂ, ಅಡಿಕೆ ಕೀಳೋರು, ತೆಂಗಿನಕಾಯಿ ಕೀಳೋರು ಎಲ್ಲರೂ ಆ ಸೇಫ್ಟಿ ಪರ್ಪಸ್ ಮಾಡ್ತಾರೆ, ಲೈನ್ ಆಫ್ ಮಾಡ್ಕೊಂಡು ಮಾಡ್ತಾರೆ. ಮತ್ತು ಲೈನ್ ಮ್ಯಾನ್ಗಳು ಕೂಡ ಅದನ್ನೇ ಮಾಡ್ಕೊಂಡಿರ್ತಾರೆ. ಇನ್ನೊಂದು ಸ್ಪ್ರೇ ಮಾಡೋಕ್ಕೆ 80 ಅಡಿ 70 ಅಡಿಗೂ ರೀಚ್ ಆಗಿ ಇದು ಸ್ಪ್ರೇ ಆಗುತ್ತೆ. ಇದಕ್ಕೆ ಸ್ಪ್ರೇ ಗನ್ ಬರ್ತದೆ ಮತ್ತು ಸ್ಪ್ರೇ ಮಿಷನ್ ಇರ್ತದೆ. ಆ ಸ್ಪ್ರೇ ಮಿಷನ್ನು ಸ್ಪ್ರೇ ಗನ್ ಕೂಡ ನಮ್ಮ ಹತ್ರನೇ ಸಿಗ್ತದೆ. ನೀವು ಅದಕ್ಕೆ ಮತ್ತೆಲ್ಲೋ ಒಂದು ಕಡೆ ಹೋಗಬೇಕು ಅಂತ ಇಲ್ಲ. ಭಾಳ ಸೂಕ್ಷ್ಮ ಏನು ಗೊತ್ತಾ ಸರ್, ದೋಟಿ ನೋಡೋಕ್ಕೆ ಸಾಮಾನ್ಯ ದೋಟಿ, ಬಟ್ ಇದರ ಲಾಭವನ್ನು ನಾವು ಇಲ್ಲಿ ನಿಂತು ಮಾತಾಡಬಾರ್ದು. ನೀವು 70 ಅಡಿ 80 ಅಡಿ ಮರ ಹತ್ತಿ ನಿಂತಾಗ ನನ್ನ ಫ್ಯಾಮಿಲಿ, ನನ್ನ ಮಕ್ಕಳು ಅಲ್ಲಿಂದ ಸಣ್ಣದಾಗಿ ಒಂಚೂರು ಕೈ ಜಾರಿದ್ರೆ ಅದರ ಪರಿಣಾಮ ಅಂಥ ಒಂದು ಜೀವವನ್ನು ಉಳಿಸುವಂಥ ಸಾಧನ ಸರ್ ಈ ದೋಟಿ. ಸರ್, ಎಲ್ಲ ಮಾಹಿತಿ ಕೊಟ್ರಿ, ಪ್ರೈಸ್ ಬಗ್ಗೆ ಏನು ಹೇಳಲಿಲ್ಲ ನೀವು? ಖಂಡಿತ ಅದು ಭಾಳ ಇಂಪಾರ್ಟೆಂಟು. ಯಾವಾಗಲೂ ಆಯಾ ಕಾಲಮಾನಕ್ಕೆ ಏನೇನಿದೆಯೋ ಆ ಒಂದಷ್ಟು ಆಫರ್ಗಳನ್ನು ನಾವು ಯಾವಾಗಲೂ ಕೊಡ್ತಾ ಇರ್ತೀವಿ. ಆಫರ್ಗಳನ್ನು ನಾವು ಯಾವಾಗಲೂ ರೈತರಿಗೆ ತಲುಪಿಸ್ಬೇಕನ್ನೋದು ನಮ್ಮ ಇಂಟೆಂಟು. ಅಟ್ ಪ್ರೆಸೆಂಟ್ ನಮ್ಮಲ್ಲಿ ಏನು ಅಂತಂದರೆ ಒಂದು ದೋಟಿಗಳು 17,000ದಿಂದನೂ ಸ್ಟಾರ್ಟ್ ಆಗುತ್ತೆ. 17,000 ಅಂದರೆ ಅಷ್ಟು ರೀಸನಬಲ್ ಆಗು ಸಿಗ್ಬೇಕು ನಮ್ಮ ರೈತರಿಗೆ ಅನ್ನೋ ಉದ್ದೇಶದಿಂದ 17,000ದಿಂದ ಇದು ಸಿಗ್ತದೆ. ಒಂದು 17,000ಕ್ಕೂ ದೋಟಿ ಸಿಗುತ್ತಪ್ಪ ಅನ್ನೋದೊಂದು ಮೈಂಡ್ ಸೆಟ್ನ ಖಂಡಿತ ನಮ್ಮ ರೈತರು ಇಟ್ಕೋಬೋದು. ನಮ್ಮ ದೋಟಿ ಪಾಯಿಂಟಲ್ಲಿ ಮಾತ್ರನೇ ಅದು ಸಾಧ್ಯ. ಆಮೇಲೆ ಇದ್ರ ಲಾಕ್ಗಳಿಗೂ ಅಷ್ಟೇ ಬಹಳ ರೀಸನಬಲ್, ಒಂದು 400 ರೂಪಾಯಿ ಒಳಗೇ ಲಾಕ್ಗಳು ಸಿಗ್ತವೆ. ಆ ಥರ ಮಾರ್ಕೆಟಲ್ಲಿ ಎಲ್ಲೂ ಕೂಡ ಸಿಗಲ್ಲ ಸರ್. ಇದ್ರ ಹೆಸರು ಬಂಚ್ ಕ್ಯಾಚರ್ ಅಂತ ಹೇಳಿ. ನೀವು ಇದೇ ದೋಟಿಯಲ್ಲಿ ಮೇಲಿಂದ ಅಡಿಕೆ ಕಾಯಿ ಕಿತ್ತ ತಕ್ಷಣ ಅದಕ್ಕೆ ನೆಲಕ್ಕೆ ಬಿದ್ದರೆ ಪಚ್ಚ ಅಂತ ಹೇಳಿ ಬಿದ್ದು ಎಲ್ಲ ಕಾಯಿಗಳು ಒಂದೊಂದು ಮೂಲೆ ಸೇರ್ಬಿಡ್ತವೆ ತೋಟದ್ದು. ಬಟ್ ಅದು ಯಾವುದು ಆಗಬಾರ್ದು ಅಂದರೆ ಜಸ್ಟ್ ಇದನ್ನ ಹಿಡಿದ್ರೆ ಸಾಕು, ಕರೆಕ್ಟಾಗಿ ಇದ್ರೊಳಗೆ ಬೀಳುತ್ತೆ. ಯಾವುದೇ ಕಾರಣಕ್ಕೂ ಒಂದೇ ಒಂದು ಕಾಯಿ ಉದ್ರಲ್ಲ. ಎರಡನೇದು, ಕಾಯಿ ಉದುರು ಹೆರ್ಕಕ್ಕಾಗೇನೆ ನೀವು ಗೊನೆ ಹೆರ್ಕಕ್ಕಾಗಿ ಅಥವಾ ತೆಂಗಿನಕಾಯಿ ಹೆರ್ಕಕ್ಕಾಗೇನೆ ನೀವು 1-2 ಆಳು ಇಡಬೇಕು. ಅದ್ರ ಬದಲಿ ಒಬ್ಬರಿಟ್ರೆ ಅವ್ನು ಕುಯ್ಯೋದು ಎಷ್ಟು ಫಾಸ್ಟೋ ಅಷ್ಟೇ ಫಾಸ್ಟಲ್ಲಿ ಇದನ್ನು ಕಲೆಕ್ಟ್ ಮಾಡಿ ಸಿಂಪಲ್ ನೋಡಿ, ಇಲ್ಲಿಂದ ತೆಗೆದು ಬುಟ್ಟಿಗೆ ಹೀಗೆ ಹಾಕಬೇಕು. ಮತ್ತು ಸೇಮು ಈಚೆ ಕಡೆಯಿಂದ ತೆಗೆದು ಮತ್ತೆ ಈಚೆ ಹಾಕ್ಬೋದು. ಎರಡೂ ಸೈಡಲ್ಲೂ ಬಳಸ್ಬೋದು. ಮಲ್ಟಿಪರ್ಪಸ್ಸು, ಮಲ್ಟಿ ಯೂಸು. ನೀವು ತೆಂಗಿನಕಾಯಿಗಾಗಲಿ ಅಡಿಕೆ ಕಾಯಿಗಾಗಲಿ ಭಾಳ ಕಡಿಮೆ ಬೆಲೆಯಲ್ಲಿ ಸಿಗುವಂಥದ್ದು, ಭಾಳ ರೀಸನಬಲ್ ರೇಟಲ್ಲಿ ಈ ಬಂಚ್ ಕ್ಯಾಚರ್ ಸಿಗ್ತಾ ಇದೆ ನಮ್ಮಲ್ಲಿ ದೋಟಿ ಪಾಯಿಂಟಲ್ಲಿ. ಆಮೇಲೆ ಅವಾಗಲೇ ನಾನು ಹೇಳ್ತಾ ಇದ್ದೆ ದೋಟಿಗೆ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ಅಂತೇಳಿ. ಇದನ್ನೇ ದೋಟಿಗೆ ಈ ಥರ ಕಟ್ಕೊಂಡ್ರೆ ದೋಟಿಯನ್ನು ಹ್ಯಾಂಡ್ಲು ಮಾಡೋಕ್ಕಿದು ಮೇಲ್ಗಡೆ ಸ್ಪ್ರೇ ಹೊಡಿತಾ ಇರ್ತೀವಲ್ಲ, ಬೇರೆ ಕಡೆ ಬಗ್ಸೋಕ್ಕಾಗಿರ್ಬೋದು, ಇದು ಮಾಡೋಕ್ಕಾಗಿರ್ಬೋದು, ಅದಕ್ಕೆ ಅಟ್ಯಾಚ್ಮೆಂಟ್ ಆಗಿ ಬಳಸುವಂಥದ್ದು. ಮತ್ತು ನಮ್ಮಲ್ಲಿ ಸ್ಪ್ರೇ ಮಿಷನ್ಗಳದ್ದು ಹೇಳಿದೆ, ಸ್ಪ್ರೇ ಪೈಪ್ಗಳಿರ್ಬೋದು ಅಥವಾ ನಿಮ್ಮ ಹತ್ರ ಇರುವ ಯಾವುದಾದ್ರು ಸ್ಪ್ರೇ ಮಿಷನಿಗೆ ಪೈಪ್ಗಳಿಲ್ಲ ಅಂದರೂ ನಮ್ಮ ಹತ್ರನೇ ಇರ್ತದೆ. ಮತ್ತು ಬ್ಯಾಟ್ರಿ ಸ್ಪ್ರೇಯರ್ ಮಿಷನ್ಗಳು ಕೂಡ ನಮ್ಮ ಹತ್ರ ಸಿಗ್ತವೆ. ಇದು ಬ್ಯಾಟ್ರಿ ಸ್ಪ್ರೇಯರು, ಬ್ಯಾಟ್ರಿಯಲ್ಲೇ ನೀವು ಚಾರ್ಜ್ ಮಾಡ್ಕೊಬಿಡ್ಬೋದು. ಮಿನಿಮಮ್ 1, 2, 3 ಬ್ಯಾರಲ್ವರೆಗೂ ಹೊಡಿಬೋದು ಇದರಲ್ಲಿ. ಒಬ್ಬ ರೈತ ಅವನ ತೋಟಕ್ಕೆ ಹೋಗ್ತಾರೆ ಅಂತ ಅಂದರೆ ಅಲ್ಲಿ ಸರೀಸೃಪಗಳು, ಹಾವು, ಅವು ಇವು ಎಲ್ಲ ಇತ್ತೀಚೆಗೆ ಭಾರಿ ಜಾಸ್ತಿನೇ ಆಗ್ತಿದೆ. ಅದರಿಂದ ಕೂಡ ಸೇಫ್ ಬೇಕು ಅಂತಂದರೆ ಇಂಥ ಗಮ್ ಬೂಟ್ಗಳನ್ನು, ದಿ ಬೆಸ್ಟ್ ಕ್ವಾಲಿಟಿ ಗಮ್ ಬೂಟ್ಗಳು ನಮ್ಮ ದೋಟಿ ಪಾಯಿಂಟಲ್ಲಿ ಸಿಗ್ತದೆ. ತಗೊಳ್ಳಿ, ಬಳಸಿ, ಸೇಫಾಗಿ ಕೃಷಿಯನ್ನು ಮಾಡಿ ಅಂತ ಹೇಳ್ತೀವಿ.